ನನ್ನ ಹತ್ರ ಇರೋದು DJI Air 2S 100 ಮೀಟರ್ಸ್ ಆಯಿತು, 10 ಕಿಲೋಮೀಟರ್ ಡಿಸ್ಟೆನ್ಸ್ ಹಿಂಗೆ ಓಡ್ತಾ ಇದ್ರೆ ಏರ್ ಸೆನ್ಸ್ ಮಾಡೋದು 5.7K ಸಿಗ್ನಲ್ ಕಟ್ ಆಯ್ತು ಆರೋಗ್ಬಿಡುತ್ತೆ. 3 ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಮಾಡೋಕ್ಕೂ ಒಂದು ಅಪ್ ಕೊಟ್ಟಿದ್ದಾರೆ. ಇದರಲ್ಲೂ ಚಾರ್ಜ್ ಮಾಡಬೇಕು, ಇದಕ್ಕೂ ಚಾರ್ಜ್ ಕೈ ಮಾತ್ರ ಹುಷಾರಾಗಿ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಸ್ವಲ್ಪ ಟೀಚರೇ ಫುಲ್ ಬೆಳ್ಳೆ ಕಟ್ಟಾಗ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಭಾಳಷ್ಟು ಜನ ಕೇಳ್ತಾ ಇದ್ವಿ, ನಮ್ಮ ಪೇಜಲ್ಲೆಲ್ಲ ಡ್ರೋನ್ ಶಾಟ್ಸ್ ಬರುತ್ತಲ್ಲ ಯಾವುದು ಎತ್ತ ಅಂದ್ಬಿಟ್ಟು. ಸೊ ನನ್ನ ಹತ್ರ ಯಾವುದು ಡ್ರೋನ್ ಇಲ್ಲ. ನಮ್ಮ ಸ್ನೇಹಿತರು ವಿನಯ್ ಅಂತಿದ್ದಾರೆ, ಅವರು ನಮ್ಮ ಜೊತೆ ಟ್ರಾವೆಲ್ ಮಾಡಬೇಕಂದ್ರೆ ಅವ್ರ ಹತ್ರ ನಾನು ಡ್ರೋನ್ ಶಾಟ್ಸ್ನೆಲ್ಲ ಗೂಗಲ್ ಡ್ರೈವ್ ಮಾಡಿಕೊಂಡು ನನ್ನ ಪೇಜಲ್ಲಿ ಸಿಂಕ್ ಮಾಡ್ತಾ ಇರ್ತೀನಿ. ಸೊ ಅವರು ಇವಾಗಲೇ ಒಂದು 2 ರಿಂದ 3 ಡ್ರೋನ್ನ ಯೂಸ್ ಮಾಡಿದ್ದಾರೆ. ಯಾವ ಮಾಡಲ್ ಅವ್ರ ಹತ್ರ ಇದೆ, ಹೆಂಗೆ ಆರಿಸ್ತಾರೆ, ಯಾವ ರೀತಿ ಅದರದ್ದು ಫೀಚರ್ಸ್ಗಳಿದೆ ಏನೇ ಅಂತ ಅಂದ್ಬಿಟ್ಟು ಈ ಒಂದು 15,000 ಅಡಿ ಮೇಲೆ -15 ಪಿನ್ ವ್ಯಾಲಿಯಲ್ಲಿ ಈ ಒಂದು ಡ್ರೋನ್ನ ರಿವ್ಯೂ ಮಾಡೋಣ ಬನ್ನಿ. ನಮಸ್ಕಾರ ವಿನಯ್ ಅವರೇ, ಹೆಂಗಿದ್ದೀರಾ? ಆರಾಮ? ಹೆಂಗಿದೆ ವೆದರು? ಫುಲ್ ಚಿಲ್ಲು ನೋಡಿ ಹೆಂಗಿದೆ ಅಂತ. ಫುಲ್ಲು -15 ಇವಾಗ ಅವ್ರ ಹತ್ರ ಯಾವ ಡ್ರೋನ್ ಇದೆ, ಹೆಂಗೆ ಆಪ್ರೇಟ್ ಮಾಡ್ತಾರೆ, ಏನು ಫೀಚರ್ಸು, ಎಷ್ಟು ದುಡ್ಡು, ಎಲ್ಲಿನ ತರಿಸೋರು ಎಲ್ಲ ಕೇಳೋಣ ಬನ್ನಿ. ಎಕ್ಸ್ಪ್ಲೈನ್ ನೋಡಿ ವಿನಯ್ ಅವರೇ. ಇವಾಗ ನಿಮ್ಗೆ ಯಾವ ಥರ ಬೇಕೋ, ಬೇಸಿಕ್ಕಿಂದ ಬರಬೇಕಾ ಇಲ್ಲ ನಾನು ಬೇಸಿಕ್ ಹೇಳಿ ಫಸ್ಟ್. ನಿಮ್ಮ ಹತ್ರ ಯಾವ ಡ್ರೋನ್ ಇತ್ತು ಅಂತ. ಸೊ ಇದು ಬಂದು DJI Air 2S DJI ಕಂಪ್ನಿದು. ಅದಾದಮೇಲೆ ಇದು ಬಂದು ಒಂದು ಟಾಪ್ ಸೆಗ್ಮೆಂಟಲ್ಲೇ ಬರೋದು. ಇದೆಲ್ಲ ಆಲ್ಮೋಸ್ಟ್ ಟ್ರಾವೆಲ್ಲು. ಅದಾದಮೇಲೆ ಫಂಕ್ಷನ್ಸ್ಗೆಲ್ಲ ಇದೇ ಡ್ರೋನ್ ಯೂಸ್ ಮಾಡೋದು. ನಾವಿಲ್ಲ ನಮಗೆ ಜಸ್ಟ್ ಟ್ರಾವೆಲ್ಲು ಒಂದು ಬೇಸಿಕ್ ಆಗಬೇಕು ಅಂದರೆ ಮಿನಿ2 ಅಂತ ಬರುತ್ತೆ. DJI ಮಿನಿ2, ಮಿನಿ3. ಸೊ ಅದೆಲ್ಲ ಮಿನಿ ಕ್ಯಾಟಗರಿ, ಲೆಸ್ ದೆನ್ 249 ಗ್ರಾಮ್. ಯಾವ ಲೈಸೆನ್ಸ್ ಏನೂ ಬೇಕಾಗಿಲ್ಲ, ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು. ಈ ಥರ ಸಣ್ಣ ಪುಟ್ಟ ಇದಕ್ಕೆಲ್ಲ ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಅದರಲ್ಲಿ ನಿಮಗೆ 3 ಬ್ಯಾಟ್ರಿ, ಡ್ರೋನು, ರಿಮೋಟು ಎಲ್ಲ ಇರುತ್ತೆ. ಒಂದು ಬ್ಯಾಟ್ರಿ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 25 to 30 ಮಿನಿಟ್ಸು ವಿತ್ 2.7 ಕಿಲೋ ಬರುತ್ತೆ. 4 ಕಿಲೋ ಮಾಡಿದ್ರೆ ಒಂದು 18 ಮಿನಿಟ್ಸ್ ಬರ್ಬೋದು. ಸೊ ಆ ಥರ ಎಲ್ಲ ಫೀಚರ್ಸ್ ನಾನು ಇದ್ರದ್ದು ನಾನು ಏನು ಯೂಸ್ ಮಾಡ್ತಿದ್ದೀನಲ್ಲ, ಇದು ಸ್ವಲ್ಪ ಪ್ರೊಫೆಷ್ನಲ್ಲು. ಒಂದು ಡ್ರೋನ್ ನಿಮ್ಮದು ಕಳೆದೋಗಿರೋ ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ನಂದು ಮಿನಿ2 ಇದ್ದಿದ್ದು, ಅದು ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಿದ್ದೆ. ಸೊ 1 ಇಯರ್ ಆದಮೇಲೆ ನಾನು ಬಿಸ್ಲೆಘಾಟ್ಗೆ ಹೋಗಿದ್ದೆ. ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಗಾಳಿ ವ್ಯತ್ಯಾಸ ಆಗಿಬಿಟ್ಟು ಅದು ಮಿನಿ ಕ್ಯಾಟಗರಿ ಸ್ವಲ್ಪ ಸ್ಟೇಬಲ್ ಸಿಕ್ಕಿಲ್ಲ. ಮೋಟ್ರು ಅದೇನಾಯಿತು, ಜಾಮ್ ಆಗೋಯಿತು. ಜಾಮ್ ಆಗಿ ಅದೊಂದು ಕಡೆ ಕ್ರ್ಯಾಶ್ ಆಯಿತು. ಸೊ ಅದು ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ಮಾತ್ರ ಅದು ಯೂಸ್ ಮಾಡೋಕ್ಕಾಗೋದು. ಸೊ ತುಂಬ ಎಕ್ಸ್ಟೆಂಟಾಗಿ ನನಗೆ ಒಳ್ಳೆ ವ್ಯೂ, ಒಳ್ಳೆ ರೇಂಜಲ್ಲಿ ನಾನು ಕ್ಯಾಪ್ಚರ್ ಮಾಡಬೇಕು ಅಂದರೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ಕೋಬೇಕು. ಅದು ಪ್ರೊಫೆಷ್ನಲ್ ಆಗಿರ್ಬೇಕು. ಯಾಕಂದರೆ ಫೀಚರ್ಸು, ಯಾಕಂದರೆ ನಮ್ಮ ಕೈಯಲ್ಲಿ ಇರೋಲ್ಲ ಇದು ಡ್ರೋನು, ಮೇಲಿರುತ್ತೆ. ಆರೋಗ್ಬಿಟ್ರೆ ಮುಗೀತು. ಸೊ ಪ್ರತಿಯೊಂದು ಫೀಚರು ಎಲ್ಲ ಟೆಕ್ನಾಲಜಿ ಎಲ್ಲ ಪ್ರತಿಯೊಂದು ಇರಬೇಕು ಅಂದರೆ Air 2S ನಾನು ಚೂಸ್ ಮಾಡಿದ್ದೆ ಸೆಕೆಂಡ್ ಡ್ರೋನು. ನೋಡಿ ಇದು ಬಂದು ಮ್ಯಾಕ್ರೋ ಸೀರೀಸ್. ಇದು 800 ಗ್ರಾಮ್ ಬರುತ್ತೆ ಒಂದು ಡ್ರೋನು. ಅದಾದಮೇಲೆ ಇದಕ್ಕೆ ನೋಡಿ ಆಬ್ಸ್ಟಿಕಲ್ ಸೆನ್ಸರ್ ಇದೆ, ಮಿನಿ2ಗೆಲ್ಲ ಇರಲ್ಲ. ಸೊ ಅದು ಒಂದು ಡ್ರಾಬ್ಯಾಕು, ಅದೆಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ಇದು ನೋಡಿ, ಇದು ಆಬ್ಸ್ಟಿಕಲ್ ಇದೆ. ಅದಾದಮೇಲೆ 800 ಗ್ರಾಮ್ ಬರುತ್ತೆ, ಮ್ಯಾಕ್ರೋ ಸೀರೀಸ್ ಅಂತ ಕರೀತಾರೆ. ಸೊ ಇದಕ್ಕೆ ಸ್ವಲ್ಪ ಲೈಸೆನ್ಸು ಅದೆಲ್ಲ ಮಾಡಿಸ್ಕೊಬೇಕು, ಅಪ್ಲೈ ಮಾಡ್ಕೊಂಡು. ನೋಡಿ ಇದು ಹಿಂಗೆ ಬರುತ್ತೆ. ಬಾಡಿ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ಕು, ಬಾಟಮಲ್ಲೆಲ್ಲ ಅಲ್ಯೂಮಿನಿಯಂ ಫ್ರೇಮು, ಅಷ್ಟು ಬೇಗ ಕ್ರ್ಯಾಶ್ ಆಗೋಲ್ಲ. ಇವನ್ ನೋಡಿ ಫ್ರಂಟಲ್ಲಿ ಡಬಲ್ ಆಬ್ಸ್ಟಿಕಲ್, ಒಂದು ಸ್ಟ್ರೈಟು, ಒಂದು ಟಾಪು, ಬ್ಯಾಕ್ವರ್ಡು, ಆಮೇಲೆ ಬಾಟಮ್ಮು. ಸೊ ಟಾಪ್ ಬರೋಲ್ಲ. ಇದು ಏರ್ ಸೆನ್ಸಿಂಗು. ಇನ್ ಕೇಸ್ ಹಿಂಗೆ ಟ್ರಾವೆಲ್ ಹಿಂಗೆ ಓಡ್ತಾ ಇದ್ರೆ ಏರ್ ಸೆನ್ಸ್ ಮಾಡುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ ಅಷ್ಟು ಕಂಟ್ರೋಲ್ ಮಾಡುತ್ತೆ. ಓಕೆ. ಅದಾದಮೇಲೆ ಇದ್ರ ಇನ್ನೊಂದು ಫೀಚರ್ಸ್ ಇದೆ ನೋಡಿ, ಏರ್ ಸೆನ್ಸ್ ADS-B. ಹೆಂಗೆ ಅಂದರೆ ನಿಮ್ಮ ಗಾಡಿಯಲ್ಲೆಲ್ಲ ABS ಬರುತ್ತಲ್ಲ, ಸೊ ಆ ಥರ ಒಂದು ಫೀಚರು. ಏರ್ ಎಷ್ಟು ಪ್ರೆಷರಲ್ಲಿ ಹೆಂಗೆ ಲಾಕ್ ಮಾಡಿ ಹೆಂಗೆ ನಿಲ್ಲಿಸ್ಬೇಕು ಅದು ಸೆನ್ಸ್ ಮಾಡ್ಕೊಂಡು ನಮಗೆ ಟ್ರ್ಯಾಕ್ಷನ್. ಇದರಲ್ಲೂ ಅಷ್ಟೇ, ಏನು ಕಾರು ಇದರಲ್ಲಿ ಏನಿರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದರಲ್ಲೂ ಇದೆ ಡ್ರೋನಲ್ಲೂ. ಓಕೆ. ಇವಾಗ ಕ್ಯಾಮ್ರಾಗೆ ಬಂದರೆ ಇದು ಗಿಂಬಲ್ ಕವರು ನೋಡಿ, ಅಲ್ಯೂಮಿನಿಯಂ ಇದು. ಆಮೇಲೆ ಪ್ಯೂರ್ 4K 1 ಇಂಚ್ ಸೆನ್ಸರ್ ಕ್ಯಾಮ್ರಾ ಇದು. ಸೊ ನಾನು ಅಷ್ಟು ಡೆಪ್ತಾಗಿಡಲ್ಲ, 5.7K ಇದು. ಹಾಂ, 5.4K ಶೂಟ್ ಮಾಡೋಷ್ಟು ಕೆಪಾಸಿಟಿ ಇದೆ ವಿತ್ 30 ಫ್ರೇಮ್ಸು. 4K ವಿತ್ 120 FPS ನೀವು ಯೂಸ್ ಮಾಡ್ಬೋದು. ಮತ್ತೆ ಇದು ನಿಮಗೆ ಫುಲ್ಲಿ ಪ್ರೊಫೆಷ್ನಲೇ ಬರುತ್ತೆ. ಇದ್ರ ಜೊತೆ ಏನೇನು ಬರುತ್ತೆ ಅಂದರೆ ತೋರಿಸ್ತೀನಿ ನೋಡಿ. ಬ್ಯಾಟ್ರಿ ತೋರಿಸ್ಬಿಡಿ, ಸ್ಪೇರ್ ಬ್ಯಾಟ್ರಿ. ಇದು ರಿಮೋಟ್ ಕಂಟ್ರೋಲರು. ಇದು ರಿಮೋಟ್ ಕಂಟ್ರೋಲಾ, 2 ಸ್ಪೇರ್ ಬ್ಯಾಟ್ರಿ. ನೀವು ಇದು ಎಷ್ಟಕ್ಕೆ ತೊಗೊಂಡಿದ್ದು ಡ್ರೋನ್ನ?
ಇದು ನಾನು ಇಂಡಿಯಾದಲ್ಲಿ ತರಿಸ್ಲಿಲ್ಲ, ಹಾಂ ಯಾಕಂದ್ರೆ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ರೇಟು. ಯಾಕಂದ್ರೆ ಇಲ್ಲಿ ಪ್ರೊಫೆಷ್ನಲ್ ಆಗಿ ಮತ್ತು ಅಫಿಷಿಯಲ್ ಆಗಿ DJ ಯಾರು ಸೇಲ್ ಮಾಡ್ತಿಲ್ಲ. ಸೊ ಇದೆಲ್ಲ ಯಾಕಂದರೆ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಸೇಲ್ ಮಾಡೋದು. ಇದನ್ನು ನಾನು ಮಲೇಷ್ಯಾದಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೆ. ನನಗೇನಂದರೆ 1.15 ಸಿಗ್ತಿದ್ದು. 1.15 ಬೆಂಗಳೂರಲ್ಲಿ 1.4ವರೆಗೂ ಇದೆ. ಸೊ ಒಂದು 30,000ವರೆಗೂ ಡಿಫ್ರೆನ್ಸ್ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ. ಯಾಕಂದರೆ ಅಫಿಷಿಯಲ್ ಆಗಿ ಸ್ಟೋರೇ ಇಲ್ವಲ್ಲ ಎಲ್ಲ. ಇವಾಗ ಇದಕ್ಕೆ ನೀವು ಲೈಸೆನ್ಸ್ ಮಾಡಿಸಿದ್ದೀರಾ? ಲೈಸೆನ್ಸನ್ನೇ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಎರಡು ಥರ ಇದೆ. ಒಂದು ರಿಜಿಸ್ಟರ್ ಮಾಡಿ ಈ ಥರ ಪ್ಲೇಸಸ್ ಅಲ್ಲಿ ನನಗೆ ಅಲೋ ಇದೆ. ಓಕೆ. ಆಮೇಲೆ ಮಿಲಿಟರಿ ಝೋನ್ ಎಲ್ಲೆಲ್ಲ ಬಂದರೆ ನಾವು ಅಲ್ಲಿ ಆಡ್ಸಂಗಿಲ್ಲ. ಅಲ್ಲಿ ಜಿಯೋ ಝೋನ್ ಅಂತ ಒಂದು ಬರುತ್ತೆ. ಓಕೆ. ಇಮಿಡಿಯೇಟ್ ಆಗಿ ನಾವು ಸ್ಟಾಪ್ ಮಾಡಬೇಕು. ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಹೆಂಗೆ ಬರುತ್ತೆ, ಡ್ರೋನ್ ಪೈಲಟ್ ಅಂತ ಒಂದು ಲೈಸೆನ್ಸ್ ಬರುತ್ತೆ. ಅದನ್ನು ನೀವು ಅಪ್ಲೈ ಮಾಡ್ಕೊಬೇಕು. ಅದೆಲ್ಲ ಆನ್ಲೈನಾಗಿ ಹೋಗಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಕಾರ್ಡ್ ಬರುತ್ತೆ. ಅದಕ್ಕೆ ಏನಾದರೂ ಪೇ ಮಾಡಬೇಕಾ? ಅದಕ್ಕೆ ಪೇ ಅಂದರೆ ಒಂದು 1000 rupees ಅದು ಫೀಸ್ ಇರುತ್ತೆ. ಅದಾಗಿ ಎಕ್ಸಾಮ್ ಬರೀಬೇಕು. ಓಕೆ. ಅದಕ್ಕೆಲ್ಲ ಗೈಡ್ಲೈನ್ಸ್ ತೊಗೊಂಡು 3 months ಟ್ರೈನಿಂಗ್ ಹೋಗಬೇಕು. ಆ ಇನ್ಸ್ಟಿಟ್ಯೂಟ್ ಅವರೇ ನಿಮಗೆ ಮಾಡಿಕೊಡ್ತಾರೆ. ಇವಾಗ ಇದನ್ನ ಹೆಂಗೆ ಆಪ್ರೇಟ್ ಮಾಡೋದಂತ ನಮ್ಮ ಆಡಿಯನ್ಸ್ಗೆ ತೋರಿಸಿ. ಫಸ್ಟು ಏನು ಮಾಡ್ತೀರಾ ರಿಮೋಟ್ಗೆ ಅಂತ ತೋರಿಸಿ. ನೋಡಿ, ಇದು ರಿಮೋಟು. ಓಕೆ. ಈ ರಿಮೋಟು ಮತ್ತು ಇದಕ್ಕೆ ಪೇರಿಂಗ್ ಆಗುತ್ತೆ. ಈ ರಿಮೋಟು ಇದಕ್ಕೆ 10 kilometer ರೇಂಜ್ ಕೊಟ್ಟಿದ್ದಾರೆ. 10 kilometers ಹಿಂಗೆ ಡಿಸ್ಟೆನ್ಸು. ಓಕೆ. ಆಮೇಲೆ ಈ ಡ್ರೋನ್ ಬಂದು 500 meters ಹಿಂಗೆ ಹೈಟು. 500 meters ಹೈಟ್ ಹೋಗುತ್ತೆ. 500 meters ಹೈಟು, 10 kilometer ಡಿಸ್ಟೆನ್ಸು. ಇದಕ್ಕೆ ಮಿನಿಮಮ್ 15 ಸ್ಯಾಟಲೈಟ್ ಸಿಗ್ನಲ್ ಸಿಗಬೇಕು. ಓಕೆ. ಒಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಮಿನಿಮಮ್ಮೇ ಬೇಕು ಅಂದರೆ ಒಂದು 8 ಸ್ಯಾಟಲೈಟ್ಸ್ ಇರಬೇಕು. ಸೊ ಇದು ಬೇಸಿಕ್ಕು. ಅಲ್ಲಿ ನಿಮಗೆ ನಾನು ಮೊಬೈಲಲ್ಲಿ ತೋರಿಸ್ತೀನಿ. ಅಲ್ಲೇ ನಿಮಗೆ ನ್ಯಾವಿಗೇಟ್ ಮಾಡ್ತಾ ಇರುತ್ತೆ. ವೀಕ್ ಅಂತ ಇರುತ್ತೆ, ಇಲ್ಲ ಮಾಡ್ರೇಟ್ ಅಂತ ಇರುತ್ತೆ, ಸ್ಟ್ರಾಂಗ್ GPS ಇದ್ದಾಗ ಮಾತ್ರ ಆರಿಸಿ. ಇಲ್ಲ ಆರ್ಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೋಡಿ, ಈ ಥರ ಗಾಳಿಯಲ್ಲೆಲ್ಲ ನಿಮಗೆ ಸಿಗ್ನಲ್ ಕಟ್ಟಾಯ್ತಾನೆ ಆರೋಗ್ಬಿಡುತ್ತೆ. ಅದಕ್ಕೆ ನಾವು ನಿಮಗೆ ಈ ಥರ ಒಂದು ಜಾಗದಲ್ಲೇ, ಇವಾಗ ಹೆವಿ ವಿಂಡ್ ಬರ್ತಾ ಇದೆ, ಆ ಥರ ಒಂದು ಜಾಗದಲ್ಲೇ ನಿಮ್ಗೆ ಆರಿಸಿ ತೋರಿಸೋಣ ಅಂತ. ಯಾಕಂದರೆ ಇಲ್ಲಿ ಇವಾಗ -degree ಇದೆ, ಹೈ ಆಲ್ಟಿಟ್ಯೂಡ್ ಇದೆ, ಹೈ ವಿಂಡ್ ಇದೆ. ಈ ಥರ ಒಂದು ಲೊಕೇಶನಲ್ಲಿ ನಿಮಗೆ ಆರಿಸಿ ತೋರಿಸಿದ್ರೆ ಪರ್ಫೆಕ್ಟಾಗಿ ನಿಮಗೊಂದು ಮೈಂಡಲ್ಲೇ ಕುಂತ್ಕೊಳ್ಳುತ್ತೆ ಯಾವ ರೀತಿ ಡ್ರೋನು ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಬನ್ನಿ, ಇವಾಗ ಡ್ರೋನು ನಮ್ಮ ವಿನಯ್ ಅವರು ಆಪ್ರೇಟ್ ಮಾಡ್ತಾರೆ. ಯಾವ ರೀತಿ ಅದು ಫ್ಲೈ ಆಗುತ್ತೆ, ಏನೇನು ಕನೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀವಿ. ನೋಡಿ, ರಿಮೋಟು ಒಂದು ಮೊಬೈಲ್ ತೊಗೋಬೇಕು. DJI Fly ಅಂತ ಒಂದು ಆ್ಯಪ್ ಬರುತ್ತೆ. DJI Fly ಅಂತ iOS ಮತ್ತು Android ಎರಡಕ್ಕೂ ಸಿಗುತ್ತೆ. ಇದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನಿಂಗೆ ಇರುತ್ತೆ, ಏನೂ ಇರಲ್ಲ ಓಪನ್ ಆದರೆ. ಓಕೆ. ನೆಕ್ಸ್ಟ್ ರಿಮೋಟ್ ತೊಗೊಳ್ಳಿ. ಇಲ್ಲಿ ಇದೆಯಲ್ಲ, ಹಿಂಗಿರುತ್ತೆ. ಹಿಂಗೆ ತಗೊಂಡ್ರೆ ಇಲ್ಲಿ ರಿಮೋಟು ಹೋಲ್ಡರು, ಅಂದರೆ ಫೋನ್ ಹೋಲ್ಡರು. ಓಕೆ. ಇಲ್ಲೊಂದು ಕೇಬಲ್ ಇದೆ ನೋಡಿ, ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು. USB ಎಲ್ಲ ಕೇಬಲ್ ಕೊಡ್ತಾರೆ. ನೀವೇನು ಇದು ಮಾಡೋಂಗಿಲ್ಲ. ಆಮೇಲೆ ನಮ್ಮ ಹತ್ರ ಈಗ ನೋಡಿ 3 ಬ್ಯಾಟ್ರಿ ಇದೆಯಲ್ಲ, ಆ 3 ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಮಾಡೋಕ್ಕೂ ಒಂದು ಅಪ್ ಕೊಟ್ಟಿದ್ದಾರೆ. ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ರಿಮೋಟಿಗೆ ಕನೆಕ್ಟ್ ಆಗಿರುತ್ತೆ. ಅದಾದಮೇಲೆ ನೋಡಿ, ಇಲ್ಲಿ ಜಾಯ್ಸ್ಟಿಕ್ಕಿಗೆ ಒಂದು ಲೆಗ್ಸ್ ಇದೆ. ಲೆಗ್ಸ್ ತೆಗಿಬೇಕು. ಲೆಗ್ಸ್ ತೊಗೊಂಡು ಸ್ಕ್ರೂ ಇರುತ್ತೆ. ಓಕೆ. ಸ್ಕ್ರೂಗೆ ಹಿಂಗೆ ಅಟ್ಯಾಚ್ ಮಾಡಬೇಕು. ನೋಡಿ, ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಜಾಯ್ಸ್ಟಿಕ್ ಸಿಗ್ತಿಗೆ. ಎರಡು ಕಡೆನೂ ಬಾಟಮಲ್ಲಿ ಇರುತ್ತೆ. ಅದಾದಮೇಲೆ ನೋಡಿ, ಒಂದು C ಪಿನ್ ಇರುತ್ತೆ. ರಿಮೋಟ್ಗೂ ಫುಲ್ ಚಾರ್ಜ್ ಮಾಡಬೇಕು. ನೋಡಿ, ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಅಲ್ಲಿ ಬ್ಲಿಂಕ್ ಆಗ್ತದೆ ನೋಡಿ. 3/4% ಬ್ಯಾಟ್ರಿ. ಇದರಲ್ಲೂ ಚಾರ್ಜ್ ಮಾಡಬೇಕು, ಇದಕ್ಕೂ ಚಾರ್ಜ್ ಮಾಡಬೇಕು. ಎರಡು ಚಾರ್ಜ್ ಮಾಡಬೇಕು. ಇದು ಎಷ್ಟು ಬರುತ್ತೆ ಚಾರ್ಜ್ ಮಾಡಿದ್ರೆ ರಿಮೋಟು? ಇದು ನೀವು ಕಂಟಿನ್ಯೂಸ್ ಆಗಿ ಡೈಲಿ ಒಂದು 2 hour ತೆಗಿತೀರಾ ಅಂದರೆ 4 ದಿವಸ ಬರುತ್ತೆ. 4 ದಿವಸ ಫುಲ್ ಚಾರ್ಜ್ ಮಾಡಿದ್ರೆ. ಆಮೇಲೆ ಇನ್ನೊಂದು ಅಡ್ವಾನ್ಸ್ ಫೀಚರ್ ಏನಂದರೆ ನೋಡಿ, ಇವಾಗ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ನೋಡಿ, ಮೊಬೈಲ್ನು ನಮಗೆ 73% ಇದೆ. ನಾವು 2 hour ಕಂಟಿನ್ಯೂಸ್ ಶೂಟ್ ಮಾಡಿದ್ರೆ ಮೊಬೈಲ್ನ ಡ್ರಾಪ್ ಮಾಡಲ್ಲ ಬ್ಯಾಟ್ರಿಯಿಂದ. ಅದಕ್ಕೆ ಚಾರ್ಜ್ ಲೈಟಾಗಿ ಕೊಡ್ತಾ ಇರುತ್ತೆ, ಮೇಂಟೈನ್ ಮಾಡುತ್ತೆ. ಓಕೆ. ಯಾಕಂದರೆ ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಆಯಿತು ಅಂದರೆ ಸಡನ್ನಾಗಿ ಹೆಂಗೆ ಟ್ರ್ಯಾಕ್ ಮಾಡೋದು ಆಗಲ್ಲ. ಅದಕ್ಕೆ ಎಲ್ಲ ಕಂಪ್ಲೀಟ್ ಅಡ್ವಾನ್ಸ್ ಟೆಕ್ನಾಲಜಿನೇ DJI. ನೋಡಿ, ಹಿಂಗೆ ಕನೆಕ್ಟ್ ಮಾಡಿದ ತಕ್ಷಣ ಹಿಂಗೆ ಬರುತ್ತೆ. ಓಕೆ ಹಿಡಿಬೇಕು. ಆಲ್ವೇಸ್ ಓಪನ್ DJI Fly ಅಷ್ಟೇ, ಹಿಂಗೆ ಬರುತ್ತೆ. ನೆಕ್ಸ್ಟು ಡ್ರೋನ್ ತಗೊಳ್ಳಿ. 1 ಟ್ಯಾಪ್, 1 ಲಾಂಗ್ ಪ್ರೆಸ್. ಓಕೆ. ನೋಡಿ, ಗಿಂಬಲ್ ತಿರುಗುತ್ತೆ ನೋಡಿ. ರೆಡಿ ಟು ಫ್ಲೈ. ಇವಾಗ ಅದು ಕ್ಯಾಲಿಬ್ರೇಷನ್ನು ಮತ್ತು ಸ್ಟೆಬಿಲೈಸೇಷನ್ನು. ಓಕೆ. ನೋಡಿ, ಮಾಡಿದ್ರು ಫುಲ್ ಸ್ಟೇಬಲ್ ಆಗಿದೆ ಗಿಂಬಲ್ ಇವಾಗ. ಓಕೆ. ಇವಾಗ ಫ್ಲೈ ಮಾಡ್ತಾರೆ. ಇದರದ್ದೊಂದು ನಿಮಗೆ ಇದು ಯಾವ ಮಾಡಲರ್ Air 2S 4K 30 FPS. 4K 30 FPS ಅಲ್ಲಿ ಯಾವ ರೀತಿ ಈ ಒಂದು ಬ್ಯೂಟಿಫುಲ್ ವ್ಯಾಲಿ ನಿಮಗೆ ಕಾಣಿಸುತ್ತೆ ಅಂದ್ಬಿಟ್ಟು ಇವಾಗ ಡ್ರೋನ್ನ ಫ್ಲೈ ಮಾಡಿ ವಿನಯ್ ಅವರು ತೋರಿಸ್ತಾರೆ. ಬನ್ನಿ ನೋಡೋಣ. ನೋಡಿ, ಇವಾಗ ಬ್ಯಾಟ್ರಿ ಇದಾಗಿತ್ತು, ಇವಾಗ ಹೊಸ ಬ್ಯಾಟ್ರಿ ಹಾಕ್ತಿದ್ದಾರೆ. ನೋಡಿ, ಇದು ಫುಲ್ ಚಾರ್ಜ್ ಒಂದು ಟ್ಯಾಪ್ ಮಾಡಿದರೆ ಗ್ರೀನ್ ಕಾಣಿಸುತ್ತೆ, ಗ್ರೀನ್ ಬರುತ್ತೆ. ನೋಡಿ, ಇಲ್ಲಿದೆ. ಹಿಂಗೆ ಇಟ್ಟು
ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಆಮೇಲೆ ಒಂದು ಟ್ಯಾಪ್, ಒಂದು ಲಾಂಗ್ ಪ್ರೆಸ್ ಅಷ್ಟೇ. ಓಕೆ, ಇವಾಗ ನೋಡಿ ಗಿಂಬಲ್ ತಿರುಗುತ್ತೆ. ಮತ್ತೆ ಕ್ಯಾಲಿಬ್ರೇಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಆ್ಯಪಲ್ಲಿ, ಆನ್ ಮಾಡ್ಬಿಟ್ಟು ಚೆಕ್ ಮಾಡಬೇಕು. ನೋಡಿ ಬಂತು, ನಮ್ಮದು ಮಾಡಲು ತೋರಿಸ್ತಾ ಇದೆ ಯಾವ ಮಾಡಲ್ ಅಂತ. ಹಾಂ, DJI Air 2S. ಈ DJI Fly ಬಂದು ಎಲ್ಲ DJI ಕಂಪ್ನಿ ಯಾವ್ಯಾವ ಡ್ರೋನ್ ಇದೆ ಎಲ್ಲ ಒಂದೇ ಅಪ್ಲಿಕೇಶನ್. ಓಕೆ, ಒಂದು ಸತಿ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದೇ ಆನ್ ಮಾಡಿದ ತಕ್ಷಣ ನಿಮ್ಮ ಡ್ರೋನ್ ಡಿಟೆಕ್ಟ್ ಮಾಡಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ನೀವು ಕೈಯಲ್ಲಿ ಆರಿಸ್ತೀರ ಅಂದರೆ ಹಿಂಗೆ ಮಾಡ್ಕೊಳ್ಳಿ. ವಿಂಗ್ಸ್, ಅದು ಪ್ರೊಪೈಲರ್ಸು. ಓಕೆ, ಅದಾದಮೇಲೆ ನೋಡಿ ಗ್ರೀನ್ ಲೈಟ್ ಬರಬೇಕು. ನೋಡಿ ಇಲ್ಲೆಲ್ಲ ಬರ್ತಾ ಇದೆ, ಎಲ್ಲ ಕಡೆ ಗ್ರೀನ್ ಲೈಟ್ ಬರಬೇಕಾ? ಎಡ್ಜಸ್ಸಲ್ಲಿ ನೋಡಿ ಎಲ್ಲ ಕಡೆ ಇದೆಯಾ. ಫ್ರಂಟ್ ಎಲ್ಡ್ ಇದು ಫುಲ್ ಹೊಡಿತಾ ಇರುತ್ತೆ, ಬ್ಯಾಕು ರೆಡಿ ಇರುತ್ತೆ. ನೋಡಿ ನಾನು ರೆಸಲ್ಯೂಷನ್ 4.4K 30 FPS. ಸಿಗ್ನಲ್ ನೋಡಿ, ಸಿಗ್ನಲ್ 15 ಸಿಗ್ನಲ್. ಓಕೆ, ಮೋಡು ಯಾವುದು ಸಿನಿ ಮೋಡ್ ಅಂದರೆ ಕಮ್ಮಿ ಸ್ಪೀಡು, ನಾರ್ಮಲ್ ಅಂದರೆ ಮೀಡಿಯಮು 30 km/h. ಸ್ಪೋರ್ಟ್ಸ್ ಮೋಡ್ ಅಂದರೆ ಫುಲ್ ಸ್ಪೀಡ್ 60 km/h ಹೋಗುತ್ತೆ. ಓಕೆ, ಅದಾದಮೇಲೆ ನೋಡಿ ಬ್ಯಾಟ್ರಿ ಡ್ರೋನ್ ಎಷ್ಟಿದೆ ಸ್ಟೇಟಸ್ 98%. ಅದಾದಮೇಲೆ RCಗೂ ಡ್ರೋನ್ಗೂ ಸಿಗ್ನಲ್ ಎಷ್ಟಿದೆ. ಓಕೆ, ಮೊಬೈಲ್ ನೆಟ್ವರ್ಕ್ ಥರ ಎಲ್ಲ ಫುಲ್ ಇರಬೇಕು, ಎಲ್ಲ ವೈಟ್ ಇರಬೇಕು, ಎಲ್ಲ ವೈಟು, ರೆಡ್ ಏನು ಬರೋಂಗಿಲ್ಲ. ಟೇಕ್ ಆಫ್ ಪರ್ಮಿಟೆಡ್ ಅಂದರೆ ಎಲ್ಲ ಕರೆಕ್ಟಾಗಿದೆ. ನೋಡಿ ರೆಡಿಯಾಗಿದೆ, ಇವಾಗ ರೆಡಿ ಟು ಫ್ಲೈ. ಇವಾಗ ಹಂಗೆ ಹಾರಿಸ್ತಾರೆ ನೋಡಿ. ಇದಕ್ಕೆ ನೀವು ಬೇಕಂದರೆ ಒಂದು ಹೆಲಿಪ್ಯಾಡ್ ಅಂತ ಒಂದು ಬರುತ್ತೆ ಚಿಕ್ಕದಾಗೆ, ಲ್ಯಾಂಡಿಂಗು ಮತ್ತು ಟೇಕ್ ಆಫಿಗೆ. ನೋಡಿ ಕೈಯಲ್ಲೇ ಫ್ಲೈ ಮಾಡ್ತಾ ಇದ್ದಾರೆ. ಇವಾಗ ಕೈ ಮಾತ್ರ ಹುಷಾರಾಗಿ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಸ್ವಲ್ಪ ಟೀಚರೇ ಫುಲ್ ಬೆಳ್ಳೆ ಕಟ್ಟಾಬಿಡುತ್ತೆ. ಈಗ ನಾನು ಹಾಕಿರೋದು ಸಿನಿ ಮೋಡ. ಇವಾಗ ಅಪ್ ಯಾವುದು ಡೌನ್ ಯಾವುದು ಇರಲಿ ನೋಡಿ, ಇದೆಯಲ್ಲ, ಹಾಂ, ಇದು ಮೇಲಕ್ಕೆ ಮಾಡಿದರೆ ಮೇಲಕ್ಕೆ ಹೋಗುತ್ತೆ. ನೋಡಿ ಮಾಡಿ ನೋಡಿ, ಇವಾಗ ಮೇಲೆ ಹೋಗ್ತಾ ಇದೆ. ಕೆಳಗೆ ಮಾಡಿದ್ರೆ ಕೆಳಗೆ. ಓಕೆ, ಓಕೆನಾ. ಇದು ಬಂದು ಇದನ್ನ ಮೇಲೆ ಮಾಡಿದರೆ ಫಾರ್ವರ್ಡು. ನೋಡಿ ಇದು ಬಂದು ಫಾರ್ವರ್ಡು. ಸೂಪರ್. ಕೆಳಗೆ ಮಾಡಿದರೆ ರಿವರ್ಸ್. ಇದು ರೈಟ್ ಆ್ಯಂಡ್ ಲೆಫ್ಟಾ? ರೈಟ್ ಆ್ಯಂಡ್ ಲೆಫ್ಟ್. ಇದು ಹಿಂಗೆ ಇದೇ ಜಾಗದಲ್ಲಿ ಹಿಂಗೆ ಹೋಗ್ಬೇಕು ಅಂದರೆ ಡ್ರೋನ್ ಹಂಗೆ ಇರುತ್ತೆ. ಹಿಂಗೆ ಹೋಗ್ಬೇಕು ಅಂದರೆ ಇದು ನೋಡಿ, ಆ ಥರ ಹಿಂಗೆ ವ್ಯೂ ಹಿಂಗೆ ಇರುತ್ತೆ, ಬಟ್ ಹಿಂಗೆ ಸ್ಪ್ರೆಡ್ ಆಗುತ್ತೆ. ಲೆಫ್ಟಿಗೆ ಬಂತು ಅಂದರೆ ಲೆಫ್ಟು. ಆಮೇಲೆ ಇದನ್ನು ಫೇಸ್ನ ಈ ಕಡೆ ತಿರ್ಗಿಸ್ಬೇಕಂದ್ರೆ ಇಲ್ಲಿ ಇದೆಯಲ್ಲ ನೋಡಿ, ಗಾಳಿ ಇದ್ರೂ ಸ್ಟೇಬಲ್ ಆಗಿದೆ. ಅದೇ ಪೊಸಿಷನಲ್ಲೇ ಸ್ಟೇಬಲ್ ಮಾಡ್ತಾ ಇರುತ್ತೆ. ಓಕೆ, ನಮ್ಮ ಅಡ್ಡ ಬಂದರೆ ಎಲ್ಲೂ ಅದನ್ನ ಇದು ಮಾಡಲ್ಲ. ಆಪ್ಟಿಕಲ್ ಸೆನ್ಸರ್ ಹಿಂಗೆ ಬರ್ಬೋದು ನೋಡಿ. ಫ್ರಂಟು ಆಪ್ಟಿಕಲ್ ಇದೆ ನೋಡಿ, ನಾನು ಹೊಡೆದಿದ್ದು ಬರ್ತಾ ಇಲ್ಲ. ಕರೆಕ್ಟಾ? ನೋಡಿ ನಾನು ಹೊಡೆದಿದ್ದು ಬರ್ತಾ ಇಲ್ಲ. ಈಗ ಅದೇ ರಿವರ್ಸ್ ನೋಡಿ, ರಿವರ್ಸ್ ಆಗ್ತಾ ಇದೆ. ಫ್ರಂಟ್ ಬರಲ್ಲ, ಆಪ್ಟಿಕಲ್ ಇದೆ ಅಂತ ಸೆನ್ಸ್ ಮಾಡ್ತಾ ಇದೆ. ಅಡ್ಡ ಇದ್ದಾರೆ ಅಂತ ನೋಡಿ, ಅದು ಬರ್ತಾನೆ ಇಲ್ಲ. ನೋಡಿ ಬರ್ತಾನೆ ಇಲ್ಲ. ರೆಡ್ ಅಡ್ಡ ಇದೀವಿ ಅಂತ, ಅಡ್ಡ ಇದೀವಿ ಅಂತ ನೋಡಿ, ಬರಲ್ಲ. ಅದೇ ನೋಡಿ ರಿವರ್ಸ್ ಅದೇ ಹೋಗುತ್ತೆ. ಆಮೇಲೆ ಬಾಟಮಲ್ಲಿ ಸೆನ್ಸರ್ ಇದೆ ನೋಡಿ. ನೋಡಿ ಸೆನ್ಸರ್ ನೋಡಿ ಹೆಂಗೆ ವರ್ಕ್ ಆಗುತ್ತೆ. ಏನಾದ್ರು ಕಲ್ಲಿತ್ತು ಅಂದರೆ ಮೇಲೋಗುತ್ತೆ. ನೋಡಿ ಕೈ ಇದೆಯಾ ನೋಡಿ, ಇಷ್ಟು ನಿಮ್ಮ ಒಂದು ಅರ್ಧ ಅಡಿಯಲ್ಲೇ ಅದು ಇದು ಮಾಡಿಬಿಡುತ್ತೆ ಸೆನ್ಸರ್. ಓಕೆ, ಇವಾಗ ಫ್ಲೈ ಮಾಡ್ತಾರೆ. ಬನ್ನಿ ಒಂದು ಹಂಗೆ ಒಂದು ಡ್ರೋನ್ ಶಾಟ್ ನೋಡಿಕೊಂಡು ಒಂದು ವಿಡಿಯೋನ ಎಂಡ್ ಮಾಡ್ಕೊಂಡು ಸಮಯ ಬಂತು. ಬನ್ನಿ, ಇಟ್ಸ್ ಫ್ಲೈ. ಇವಾಗ 4K 30 FPS ಅಲ್ಲಿ ಹಾಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ಕೊಂಬನ್ನಿ. ನಾರ್ಮಲ್ ಮೋಡ್ಗೆ ಹಾಕೊಂಡಿದ್ದೀನಿ. ರೆಡಿ 2 1 ಗೋ. ತಿರ್ಗ್ಸಿದ್ರೆ ಆಫು. ಅಷ್ಟೇ ಇಷ್ಟೇ ಡ್ರೋನ್ ಆಪ್ರೇಟಿಂಗ್ ಮಾಡೋದು. ಇದೆಲ್ಲ ಕೈಯಲ್ಲಿ ಸ್ವಲ್ಪ ಮಾಡಿಬಿಡಿ, ಯಾರು ಗೊತ್ತಿಲ್ಲ. ಇದು ನೋಡಿ, ಕೆಳಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಲಾಸ್ಟ್ ಟೈಮು ಕಿತ್ತಾಡಿ ಕಿರಣ್ ಅವ್ರು ನೋಡಿರ್ಬೋದು ನೀವು, ಚಿಕ್ಕ ದೇವಿ ಬಿಟ್ಟಲ್ಲ ಚಿಕ್ಕಮಂಗ್ಳೂರಲ್ಲಿ. ಅವರು ಕೈಯಲ್ಲಿ ಸ್ವಲ್ಪ ಏನೋ ಹಿಡ್ಕೊಳಕ್ಕೆ ಹೋಗಿ ಇದು ಕಟ್ಟಾಗಿ 2 ವಾರ ರೆಸ್ಟ್ ಅಲ್ವಾ ಮಾಡಿದ್ದು ಕಿರಣ್. ಬೆಳ್ಳೆ ಕಟ್ ಮಾಡೋ ಕಿತ್ತಾಡಿ ಕಿರಣ್ ಅವ್ರಿಗೂ ಇವರೇ ಡ್ರೋನ್ ತರಿಸ್ಕೊಟ್ಟಿದ್ದು. ಇದೇ ಮಾಡಲಲ್ವಾ ಅವ್ರದ್ದು? ಸೇಮ್ ಡ್ರೋನು ಇವರು ಎಲ್ಲಿಂದ ತರಿಸಿದ್ದು? ಮಲೇಷಿಯಾಯಿಂದ. ಅವ್ರ ವಿಡಿಯೋಲಿ ನೋಡಿರ್ತೀರ ಇವ್ರನ್ನ. ಇದೇ ಡ್ರೋನು ಅವರು ತೊಗೊಂಡಿರೋದು. ಹುಷಾರಾಗಿ ಇಟ್ಕೊಂಡು ನೀವೆಲ್ಲ ಇದು ಆಡಿಸ್ಬೇಕು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್, ಥ್ಯಾಂಕ್ ಯು ವಿನಯ್ ಅವರೇ, ಫುಲ್ ಇನ್ಫಾರ್ಮೇಟಿವ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಟಾಟಾ ಬಾಯ್.